ಅಯ್ಯಯ್ಯೋ, ನಮ್ ಸಾವುಕಾರ ಕಾಯ್ಕೊಂಡಿರ್ತಾರೆ. ಅದಕ್ಕೇನೀಗ? ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಹೇಳು, ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತೀನಿ. ಯಾಕೆ? ನಾನು ನಿಮ್ ಥರ ಅನಾಥೆ. ನಮ್ಮ ಅಕ್ಕ ಒಬ್ಬರಿದ್ರು, ಅವ್ರಿಗೆ ನನ್ ಸಾಕಿದ್ದು. ತುಂಬಾ ಒಳ್ಳೆಯವರು. ಆದ್ರೆ ನಮ್ ಭಾವ ಓಯ್, ನೀ ಅಪ್ಪ ನೀ ಚಂಪೇಸ್ತಾ. ఏంటండి ఇది? ఇలాంటి అమ్మాయిని ఇంటికి తీసుకువచ్చి మన ఇంటి పరువు ప్రతిష్ట తీస్తున్నారు. ఇది మీకు మంచిది కాదండి. పోవే నీ అబ్బ. ఆపండి. ఏమండి, ఈ భార్య ముందు ఇలాంటి విధవ పని చేస్తున్నారు కదా, ఇది న్యాయమా ధర్మమా? చెప్పండి. పోవే. ఏంటే పోయిందా? మంచిదైంది. రావే నా మరదలా. ఏంటే అలా బోధిస్తున్నావు? ఓ, మీ అక్క చచ్చిపోయిందనా? పోతే పోనీలే, నేను ఉన్నాను కదా. రావే నా హేమమాలిని. నాకే చేయిస్తావా? ಅಲ್ಲಿಂದ ಬಂದ್ಮೇಲೆ ಡ್ರಾಮಾ ಕಂಪ್ನಿ ಸೇರ್ಕೊಂಡೆ. ದಿವಸ ಒಂದೊಂದು ವೇಷ ಹಾಕೊಂಡು ಬದುಕ್ತಾ ಇದ್ದೀವಿ. ಹೆದರ್ಬೇಡ, ನಾನಿದ್ದೀನಿ. ನಮ್ಮ ಸಾವುಕಾರಿಗೆ ಹೇಳಿ ಅಲ್ಲೇ ಒಂದು ಕೆಲಸ ಕೊಡಿಸ್ತೀನಿ. ಜೊತೆ ನಾನು ಇರ್ತೀನಿ. ಆದ್ರೆ ಒಂದು ಕಂಡೀಷನ್. ಏನು? ನಮ್ಮ ಸಾವುಕಾರ ಮದುವೆ ಆಗೋರ್ಗು ನಮ್ಮಿಬ್ಬರ ಮಧ್ಯೆ ಇರೋದು ಅವ್ರು ಗೊತ್ತಾಗಬೇಡ. ನಮ್ಮಿಬ್ಬರ ಮಧ್ಯೆ ಏನಿದೆ? ಏನೂ ಇಲ್ವಾ? ಏನೂ ಇಲ್ವಲ್ಲ. ಅದಕ್ಕೆ ಈ ಹುಡುಗಿನ ನಂಬಾರ್ದು ಅಂತ ಹೇಳೋದು. ಆದ್ರೆ ನನ್ನ ಮಾತು. ಅಯ್ಯೋ, ಏನಾಯ್ತು? ಮೈಯೆಲ್ಲ ಸುಡ್ತಾ ಇದೆ. ರಂಗನಾಯ್ಕಿ, ಎಷ್ಟು ಬೇಗ ನೀನು ಮನೆ ಕಾಲಿಡ್ತೀಯ ಅಂತ ನನ್ನ ಮನಸ್ಸು ಹಾತೋರಿತಾ ಇದೆ. ಈ ನನ್ನ ಆಸೆನ ಆದಷ್ಟು ಬೇಗ ಈಡೇರಿಸ್ತೆ ಅಂತ ಅನ್ಕೊಂಡಿದ್ದೀನಿ. ಮುತ್ತು, ನಿನಗೇನು ಆಗಿಲ್ಲ ತಾನೆ? ಯಾರಿಗೇನೂ ಆಗಿಲ್ಲ ಸಾವುಕಾರ್ರೆ. ಅದ್ ಸರಿ, ನಿನ್ನೆ ಹೋದವ್ನು ಇವತ್ತು ಬರ್ತಾ ಇದೆಯಲ್ಲ, ಅದ್ಯಾಕೆ ಕೇಳ್ತೀರಾ ಸಾವುಕಾರ್ರೆ? ಅದೊಂದು ದೊಡ್ಡ ಕತೆ. ಊರ್ ಬಿಟ್ಟು ಊರ್ ಹೋಗಿ ಭಾಷೆ ಗೊತ್ತಿಲ್ಲದೆ ತಿಂದು ಪರದೇಶ ತರ ಪರದಾಡ್ಕೊಂಡ್ ಬಂದಿದ್ದೀನಿ. ಹೌದು, ಗಾಡಿ ಒಂದೇ ಬಂದಿದೆಯಲ್ಲ? ಗಾಡಿ ಜೊತೆ ಕುದುರೆನೂ ಬಂದಿದೆ. ಅಲ್ಲ, ಇವಳ್ದು ತುಂಬಾನೇ ನಾಟಕ ಆಗೋಯ್ತು ಸಾವುಕಾರ್ರೆ. ಕಾಪಾಡಿದ್ದು ಅಲ್ದೆ ಈ ಮನೇಲಿ ಒಂದ್ ಜಾಗ ಬೇಕು ಅಂತಾಳೆ. ಏನಾದ್ರೂ ಕೇಳಿದ್ರೆ ಸತಿ ಸಾವಿತ್ರಿ ತರ ಅಳ್ತಾಳೆ. ನೀವು ಅಂದ್ರೆ ಕಳಿಸ್ಬಿಡ್ತೀನಿ. ಮುತ್ತು, ಓ, ಇಲ್ಲೇ ಇರ್ಲಿ ಅಂತೀರಾ? ನಾನು ಹಂಗೆ ಅನ್ಕೊಂಡೆ. ಈ ಮನೇಲಿ ಎಷ್ಟೊಂದು ಜನ ಕೆಲಸ ಮಾಡ್ಕೊಂಡಿಲ್ಲ ಇಲ್ವಾ? ಅವ್ರ ಜೊತೆ ಇವಳು ಇಟ್ಕೊಂಡು ಹೋಗ್ತಾಳೆ ಬಿಡು. ನನಗ್ ಗೊತ್ತು ನಿಮ್ ಮನಸ್ಸು ದೊಡ್ಡದು ಅಂತ. ಏನ್ ಒಳ್ಳೆ ಶಿಲಾಬಾಲಿಕೆ ತರ ನಿಂತ್ಕೊಂಡ್ಬಿಟ್ಟೆ. ಕಳ್ಸ್ಕೋ. ರೈಟ್ ರೈಟ್. ಜೀವನಾನೇ ಒಂದು ನಾಟಕ. ನಾವೆಲ್ಲ ಅವರ ಪಾತ್ರಧಾರಿಗಳು ಅಷ್ಟೇ. ಅವನ ಆಡಿಸ್ತಾನೆ, ನಾವು ಆಡ್ತೀವಿ. ನಡೀಲಿ ನಡೀಲಿ. ಗಿಡಗಳು ಯಾವ ಈ ಮನೇಲಿ ಸರಿಯಾಗಿ ಅರೇಂಜ್ ಆಗಿಲ್ಲ. ಬೇಕಾಗಿ ತಗೊಂಡ್ಬನ್ನಿಯಲ್ಲ. ತಗೊಂಡ್ ಬನ್ನಿ. ಆಪಾಟಿ ತಗೊಂಡ್ಬನ್ನಿ.
ನೀಚ. ಅಕ್ಕ ಹಾಯ್, ಎಲ್ಲ ಚೆನ್ನಾಗಿದ್ದೀರಾ? ರಂಗು, ನೀನಿಲ್ಲ ಅಂತ ಒಂದು ಶೋನು ಹೌಸ್ಫುಲ್ ಆಗ್ಲಿಲ್ಲ. ಅವ್ನ್ ಬಾಯಿ ಮಣ್ಣಾಕ ಆ ನಾಟಕ ಕಂಪ್ನಿ ಓನರು ನೀನಿಲ್ಲ ಅನ್ಬಿಟ್ಟು ನಮ್ಮನ್ನೆಲ್ಲ ಹೊರಗಡೆ ಹಾಕ್ಬಿಟ್ಟ. ಓಹೋ, ನೀವಾ? ಮತ್ತು ಇವರೆಲ್ಲ ನಿಂಗೆ ಗೊತ್ತಾ? ಹಾ. ನನ್ನ ರಾಜ ಎತ್ತು. ನುಲಿತಾವಳೆ ಕೊಟ್ಬಿಡು. ಏನ್ನ ಇಲ್ಲೂ ನಾಟಕ ಆಡಕ್ ಬಂದ್ಬಿಟ್ರಾ? ಅದು ಹಾಗಲ್ಲ ನನ್ನ ರಾಜ. ಹಾ? ಅಣ್ಣ, ಈ ರಂಗನಾಯಕಿ ಇಲ್ಲದೆ ನಾಟಕ ಆಡುವುದಕ್ಕೆ ಆಗ್ತಾ ಇಲ್ಲ. ಹಾಗೂ ಹೀಗೂ ಅಡ್ಜಸ್ಟ್ ಮಾಡಿ ಈ ಅಮ್ಮನ್ನ ನಾಯಕಿ ಪಾತ್ರ ಮಾಡಿಸಿದ್ವಿ. ಎಕ್ಕುಟ್ಟೋಯ್ತು ಬಿಡು. ಜನ ಕಲ್ಲೊಡ್ದಿರ್ಬೇಕಲ್ಲ. ಅದನ್ನ ಯಾಕೆ ಈ ಬದ್ಲೆಗಿಂತ ದೊಡ್ಡ ಬಂಗ್ಲೆನೇ ಕಟ್ಟಿಸ್ಬೋದಾಗಿತ್ತು. ಅಷ್ಟು ಕಲ್ಲು ಬಿತ್ತು. ಹೌದು. ನಾವೀಗ ಬಂದಿರೋದು ರಂಗನಾಯಕಿನ ಕರ್ಕೊಂಡು ಹೋಗಕ್ಕೆ. ನಿಮ್ಮನ್ನೇ ನಂಬ್ಕೊಂಡು ಎಷ್ಟೋ ಜನ ಬಾಡಿ ಬದುಕ್ತಾ ಇದ್ದಾರೆ. ಬಂದಿರೋದು ಇವ್ರು 5 ಜನ. ನೀವು ದೊಡ್ಡ ಮನಸ್ಸು ಮಾಡಿ ಇವ್ರ ಕೆಲ್ಸ ಕೊಟ್ರೆ ಪಾಪ ಇವರು ಬದುಕೋತಾರೆ. ರಂಗನಾಯಕಿ, ನನಗೆ ನಾಟಕದವ್ರು ಹೋದ್ರೆ ಎಷ್ಟು ಗೌರವ ಇದೆ ಅಂತ ನಿನಗೆ ಗೊತ್ತಿದೆ. ಕೃಷ್ಣ, ಸಾವ್ಕಾರೆ, ಇವ್ರುಗಳೆಲ್ಲ ಏನೇನು ಕೆಲಸ ಮಾಡ್ಬೇಕು ಅಂತ ತಿಳಿಸು. ಹಾಗೆ ನಿಮ್ಮ ಜೊತೆಲೆ ಇವರು ಇರೋದಕ್ಕೆ ವ್ಯವಸ್ಥೆ ಮಾಡು. ಆಯ್ತು ಸಾವ್ಕಾರೆ. ಹ್ಮ್ ಬರ್ರಪ್ಪ, ಮೊದ್ಲೆಲ್ಲ ಸ್ನಾನ ಮಾಡ್ಕೊಳ್ಳಿ. ನಾಟಕದಲ್ಲಿ ನೀನೇನ್ ಪಾತ್ರ ಮಾಡ್ತಿದ್ದೆ? ಗೊಲ್ಲರ ಪಾತ್ರ. ಆಹಾ, ಕೊಟ್ಟಿಗೆಲ್ ದನ ಕರುಗಳಿದೆ, ನೋಡ್ಕೊಂಡು ಇದ್ಬಿಡು. ನೀನೇನ್ ಪಾತ್ರ ಮಾಡ್ತಿದ್ದೆ? ಧೀರ ಸಾಮಂತ. ವಾಚ್ಮನ್ ಡ್ರೆಸ್ ರೆಡಿ ಆಗಿದೆ, ಅದನ್ನ ಹಾಕೊಂಡು ಗೇಟ್ ಕಾಯಕ್ ಹೋಗು. ನೆಕ್ಸ್ಟ್ ಜಾಲ್ರ ಹೊಡೆಯೋದು ಅದೇ ಜಿಂಗ್ ಚಾಕ್ ಜಿಂಗ್ ಚಾಕ್. ಅದಕ್ಕೆ ನಾನಿದ್ದೀನಿ, ನಿನ್ ನನ್ನನ್ ಫಾಲೋ ಮಾಡು. ಆಯ್ತಣ್ಣ. ಶ್ರೀಮತಿ ಕೆಂಗೇರಿ ಅವರೇ, ತಮ್ಮ ಪಾತ್ರ? ನಂದು ಕಥಾನಾಯಕಿಯ ಪಾತ್ರ. ಆಹಾ, ಅದನ್ನೆಲ್ಲ ಪಕ್ಕಕ್ಕಿಟ್ಟು ಪಾಕಿಟ್ ಹಾಕೊಂಡು ಅಲ್ಲೆಲ್ಲ ಬಕೆಟ್ ನೀರ್ ತುಂಬಿಸ್ಕೊಂಡಿದ್ಬಿಡು. ಮುತ್ತಿಗೇನ್ ಕೆಲ್ಸ? ಯಾಕೋ ಡೇಂಜರ್. ತಮ್ಮ ನಾಮಧೇಯ? ಸಿಂಹ. ಯಾವ ಸಿಂಹ? ಸಾಹಸ ಸಿಂಹನ, ಕೆರಳಿದ ಸಿಂಹನ, ಸಿಂಹಾದ್ರಿಯ ಸಿಂಹನ? ಅದ್ಯಾವುದೂ ಅಲ್ಲ, ರಾಜ ನರಸಿಂಹ. ನನ್ನ ಹೆಸರು ನರಸಿಂಹ. ನಾನು ಮಾಡುವ ಪಾತ್ರ ರಾಜ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಕುದುರೆ ಮೇಲೆ ಕೂತ್ಕೊಂಡು ಟರಕ್ 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 ಅಂತ ಹೋಗ್ತಾ ಇದ್ರೆ. ನೀ ಎಲ್ಗೂ ಹೋಗಬೇಡ. ಕುದುರೆಗಳು ಬೇಕಾದಷ್ಟಿದೆ, ಲಾಯದಲ್ಲಿ ಕೆಲಸ ಮಾಡ್ಕೊಂಡಿದ್ಬಿಡು. ಏನು, ಮಹಾರಾಜನಾದ ನಾನು ಕುದುರೆ ಮಾಲೀಸ್ ಮಾಡುವುದು, ಅದರ ಲದ್ದಿ ಎತ್ತುವುದೇ? ಆಗದು ಆಗದು ಎಂದರೆ ಜಟ್ಕ ಮೇಲೆ ಕೂತ್ಕೊಂಡು ಟಗಡಕ್ 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 ಹೋಗ್ತಾ ಇರು. ಆಗನ್ನದಿರು ಸಹೋದರ, ಆಗನ್ನದಿರು. ಕುದುರೆ ಲದ್ದಿ ಏನು ಬೇಕಾದರೆ ಪ್ರಾಣಕಾಂತ, ನಾಥ, ಇಷ್ಟು ದಿನ ನನ್ನನ್ನು ಬಿಟ್ಟು ಎಲ್ಲೋಗಿದ್ದೆ ನಾಥ? ಇವನು ನಾತನ, ಗಬ್ಬು ನಾತ ಅಲ್ವೇ? ನನ್ನ ಮುಂದೆನೆ ಇವನ್ನ ತಪ್ಕೋತಾ ಇದೆಯಲ್ಲ, ನಿನಗೆ ಮಾನ ಇದೆಯಾ, ಮರ್ಯಾದೆ ಇದೆಯಾ? ಕೃಷ್ಣ, ನಾನ್ ನಿನಗೆ ಅವಾಗ ಹೇಳ್ತಾ ಇರ್ಲಿಲ್ವಾ ನನ್ ಕನ್ಸಲ್ಲೊಬ್ಬ ಮನ್ಮತ ಬರ್ತಾನೆ ಅಂತ? ಮನ್ಮತ ಇವನು ಮನ್ಮತನೇನೆ, ಮಕ ನೋಡಿ ಒಳ್ಳೆ ಕಕ್ಕ ಸೊಳೆ ಒಂಥರ ಇದ್ದಾನಲ್ಲಿ. ಅದೇ ನಗು, ಅದೇ ಪೊಟ್ಟು, ಅದೇ ಜುಟ್ಟು. ಇವತ್ತು ಮನ್ಮತ, ನಿನ್ನ ಪೊಟ್ಟಿಗೂ ಜುಟ್ಟಿಗೂ ಒಂದು ಗತಿ ಕಾಣಿಸ್ಲಿಲ್ಲ. ನನ್ನ ಹೆಸರು ಪಿಳ್ಳಂಗೋವಿ ಕೃಷ್ಣನೇ ಅಲ್ಲ.